ಪಹಲ್ಗಾಮ್ ದಾಳಿಯ ಬಳಿಕ ನಿನ್ನೆ ಕೇಂದ್ರ ಗೃಹ ಸಚಿವ ಮತ್ತು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಸರ್ವಪಕ್ಷಗಳ ಸಭೆ ನಡೆಯಿತು. ಆ ಸರ್ವಪಕ್ಷಗಳ ಸಭೆಯಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಭಾಗವಹಿಸಿದ್ರು. ಉಳಿದ ವಿರೋಧ ಪಕ್ಷಗಳು ಕೂಡ ಆ ಸರ್ವಪಕ್ಷಗಳ ಸಭೆಯಲ್ಲಿ ಭಾಗವಹಿಸಿದ್ವು. ಭಯೋತ್ಪಾದಕರ ವಿರುದ್ಧ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂತಹ ಕಠಿಣಾತಿ ಕಠಿಣ ಕ್ರಮಗಳನ್ನು ಕೈಗೊಂಡರೂ ಕೂಡ ನಾವು ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ, ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ, ಕೇಂದ್ರ ಸರ್ಕಾರ ಇಡುವಂತಹ ಹೆಜ್ಜೆಗೆ ನಾವು ಬೆಂಬಲವಾಗಿ ನಿಲ್ತೀವಿ, ನಾವು ನಿಮ್ಮ ಜೊತೆಗಿದ್ದೀವಿ, ನಿಮ್ಮ ಬೆನ್ನಿಗಿದ್ದೀವಿ ಎನ್ನುವಂತಹ ಸಂದೇಶವನ್ನ ವಿರೋಧ ಪಕ್ಷಗಳು ನಿನ್ನೆಯ ಸರ್ವಪಕ್ಷ ಸಭೆಯಲ್ಲಿ ಸರ್ಕಾರಕ್ಕೆ ಆ ಸಂದೇಶವನ್ನು ರವಾನಿಸಿತು. ಇದರ ಜೊತೆಗೆ ನಿನ್ನೆಯ ಸರ್ವಪಕ್ಷಗಳ ಸಭೆಯಲ್ಲಿ ಮಾಹಿತಿಗಳ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಭದ್ರತಾ ಲೋಪವನ್ನು ಒಪ್ಪಿಕೊಂಡಿದೆ ಎನ್ನುವಂತಹ ಮಾಹಿತಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಪಹಲ್ಗಾಮ್ನ ಪ್ರದೇಶ ಎಲ್ಲಿ ಭಯೋತ್ಪಾದಕ ದಾಳಿ ನಡೆಯಿತು ಆ ಪ್ರದೇಶ ಲೈನ್ ಆಫ್ ಕಂಟ್ರೋಲ್ ಅಥವಾ ನಿಯಂತ್ರಣ ರೇಖೆಗಿಂತ ಸುಮಾರು 200 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ. ಪಹಲ್ಗಾಮ್ನ ಆ ಪ್ರದೇಶದಲ್ಲಿ ಸೇನಾ ಸಿಬ್ಬಂದಿ ಇರಲಿಲ್ಲ, ಪೊಲೀಸರು ಇರಲಿಲ್ಲ ಎನ್ನುವಂಥ ಆರೋಪಗಳನ್ನು ಯಾರೋ ಮಾಡ್ತಿರೋಂಥದ್ದಲ್ಲ, ಬದಲಿಗೆ ಅಲ್ಲಿ ಹೋಗಿ ತಮ್ಮವರನ್ನು ಕಳೆದುಕೊಂಡಂತಹ ಕುಟುಂಬದ ಸದಸ್ಯರೇ ಆ ಆರೋಪಗಳನ್ನು ಮಾಡಿದ್ದಾರೆ. ಈಗ ಶಿವಮೊಗ್ಗದ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರು ಕೂಡ ಹಲವು ಟಿವಿಗಳಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಕೇಳಿದ್ದದನ್ನೇ, ಯಾಕೆ ಅಲ್ಲಿ ಮಿಲಿಟರಿ ಇರಲಿಲ್ಲ, ಯಾಕೆ ಅಲ್ಲಿ ಸೇನಾ ನಿಯೋಜನೆ ಇರಲಿಲ್ಲ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಪ್ರವಾಸಿಗರು ಇದ್ರು, ಯಾಕೆ ಅಲ್ಲಿ ಇರಲಿಲ್ಲ ಅಂತೇಳಿ. ಗುಜರಾತ್ನ ಸೂರತ್ನಲ್ಲಿ ಶೈಲೇಶ್ ಎನ್ನುವಂತಹ ವ್ಯಕ್ತಿ ಭಯೋತ್ಪಾದಕ ದಾಳಿಗೆ ಬಲಿಯಾದರು ಪಹಲ್ಗಾಮ್ನಲ್ಲಿ. ಅವರ ಪತ್ನಿ ಕೂಡ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಜಲಸಂಪನ್ಮೂಲ ಜಲಶಕ್ತಿ ಸಚಿವರಾಗಿರುವಂತಹ CR ಪಾಟೀಲ್, ಗುಜರಾತ್ನ ಪ್ರಮುಖ ನಾಯಕ, ಅವರು ನಿನ್ನೆ ಹೋಗಿ ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸಚಿವ CR ಪಾಟೀಲ್ ಅವರ ಎದುರು ಕೇಳಿದಂತಹ ಪ್ರಶ್ನೆ ಅದೇ, ಎಲ್ಲಿ ಹೋಗಿತ್ತು ಮಿಲಿಟರಿ? ದಾಳಿ ಆದ ಬಳಿಕ ಇಮಿಡಿಯೇಟ್ ನಮಗೆ ಸಹಾಯ ಮಾಡಿ ಅಂತೇಳಿ ಬೇಡಿಕೊಂಡ್ರು ಕೂಡ ಅಲ್ಲಿ ಯಾರು ಇರಲಿಲ್ಲ ಎನ್ನುವಂತಹ ಪ್ರಶ್ನೆಯನ್ನ ಕೇಳಲಾಯಿತು. ಸೊ ಇವತ್ತು ಕಾಂಗ್ರೆಸ್ ನಿನ್ನೆಯ ಸರ್ವಪಕ್ಷಗಳ ಸಭೆಯಲ್ಲಿ ಭಾಗವಹಿಸಿದ್ದಂತಹ ಕಾಂಗ್ರೆಸ್ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಸುಮಾರು 8 ರಿಂದ 9 ಪೋಸ್ಟ್ಗಳನ್ನು ಬಿಡುಗಡೆ ಮಾಡಿದೆ. ಒಂದನೆಯ ಪೋಸ್ಟ್ ಏನು ಅಂತ ಹೇಳಿದ್ರೆ, 2011ರಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ಭಾಷಣದ ತುಣುಕೊಂದನ್ನು ಕಾಂಗ್ರೆಸ್ ಪಬ್ಲಿಷ್ ಮಾಡಿದೆ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ. ಪ್ರಧಾನಮಂತ್ರಿಗಳೇ, ನೀವು ಅವತ್ತು ಭಾಷಣ ಮಾಡಿದ್ರಲ್ಲ, ಆ ಭಾಷಣಕ್ಕೆ ಈಗ ನೀವು ಉತ್ತರ ಕೊಡಿ. ಏನು ಹೇಳಿದ್ರು ಪ್ರಧಾನಮಂತ್ರಿಗಳು? 4 ಪ್ರಶ್ನೆಗಳನ್ನು ಕೇಳಿದ್ರು. ಆಗ ಗುಜರಾತ್ CM ಆಗಿದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಆಗ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾಗಿದ್ರು, UPA ಸರ್ಕಾರ ಆಡಳಿತದಲ್ಲಿತ್ತು. 4 ಪ್ರಶ್ನೆಗಳನ್ನು ಕೇಳುತ್ತಾರೆ. ಇಡೀ ಗಡಿಯ ನಿಮ್ಮ ನಿಯಂತ್ರಣದಲ್ಲಿರುವಾಗ ಭಯೋತ್ಪಾದಕರು ಹೇಗೆ ನುಸುಳಿದ್ರು? ಪಾಯಿಂಟ್ ನಂಬರ್ 1. ಎರಡನೆಯದ್ದು, RBI ಇಡೀ ಭಾರತದ ಅರ್ಥವ್ಯವಸ್ಥೆ, ಮಾನಿಟರಿ ಸಿಸ್ಟಮ್ ಏನಿದೆ, ಎಕನಾಮಿ ಏನಿದೆ, ಅದು ನಿಮ್ಮ ಸರ್ಕಾರದ ನಿಯಂತ್ರಣದಲ್ಲಿರುವಂತಹ ಸಂದರ್ಭದಲ್ಲಿ ಭಯೋತ್ಪಾದಕರಿಗೆ ಈ ಕೃತ್ಯಗಳನ್ನು ನಡೆಸಲಿಕ್ಕೆ ಫಂಡಿಂಗ್ ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ, ಅದನ್ನು ಯಾಕೆ ತಡೀತಾ ಇಲ್ಲ ಅಂತೇಳಿ. ಮೂರನೆಯದ್ದು ಕಮ್ಯುನಿಕೇಶನ್, ಅಂದ್ರೆ ಭಯೋತ್ಪಾದಕರ ಚಲನವಲನಗಳ ಮೇಲೆ ನಿಗಾ ಇಡ್ಲಿಕ್ಕೆ ನಿಮಗೆ ಶಕ್ತಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಕಮ್ಯುನಿಕೇಶನ್ಸ್, ಸಂವಹನ ವ್ಯವಸ್ಥೆ ಏನಿದೆ ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥದ್ದು. ಹಾಗಿದ್ರೂ ಕೂಡ ಯಾಕೆ ನೀವು ನಿಯಂತ್ರಣವನ್ನು ಕೈಗೊಳ್ಳಲಿಲ್ಲ ಎನ್ನುವಂಥದ್ದು. ಸೇನಾಪಡೆ ನೀವು ಹೇಳಿದ ಹಾಗೆಯೇ, ಸೇನೆ ಪೊಲೀಸ್ ಎಲ್ಲವೂ ಕೂಡ ನೀವು ಹೇಳಿದ ಹಾಗೆಯೇ ಕೇಳುತ್ತೆ. ಆದಾಗ್ಯೂ ಕೂಡ ಹೇಗೆ ಬಂದರು, ಯಾಕೆ ಭದ್ರತೆಯನ್ನು ಹೆಚ್ಚಳ ಮಾಡಲಿಲ್ಲ? ಇದು 2012ರಲ್ಲಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಈಗ ಪ್ರಧಾನಮಂತ್ರಿಗಳವರು, ಆಗ ಗುಜರಾತ್ನ CM ಆಗಿದ್ದಂಥವ್ರು, ಆಗ ಅವರು ಕೇಳಿದಂತಹ ಪ್ರಶ್ನೆ. ಸೊ ಆ ವಿಡಿಯೋವನ್ನು ಕಾಂಗ್ರೆಸ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾಕಿದೆ. ಜೊತೆಗೆ ಇನ್ನೊಂದು ವಿಡಿಯೋವನ್ನು ಪಬ್ಲಿಷ್ ಮಾಡಿದ್ದಾರೆ ಕಾಂಗ್ರೆಸ್ನವರು. ಅದು ಕೂಡ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಸಂಬಂಧಪಟ್ಟಂತ ವಿಡಿಯೋ. ಆ ವಿಡಿಯೋದಲ್ಲಿ, ಆ ಭಾಷಣದಲ್ಲಿ ಆಗ್ಲೂ ಕೂಡ ಗುಜರಾತ್ನ CM ಆಗಿದ್ರು ನರೇಂದ್ರ ಮೋದಿ ಅವರು. ಆಗ ಅವರು ಹೇಳ್ತಾರೆ,
ಇದು ಗಡಿ ಸಮಸ್ಯೆ ಅಲ್ಲ, ದೆಹಲಿಯಲ್ಲಿರುವಂತಹ ಸರ್ಕಾರದ ಸಮಸ್ಯೆ. ಅಂದ್ರೆ ಕೇಂದ್ರ ಸರ್ಕಾರ ವಿಫಲ ಆಗಿರೋದಕ್ಕೆ ಇದೆಲ್ಲ ಆಗ್ತಾ ಇರುವಂತದ್ದು ಎನ್ನುವಂಥದ್ದು ಗುಜರಾತ್ನ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಆಡಿದಂತಹ ಮಾತು. ಇನ್ನೊಂದು ಪೋಸ್ಟರ್ ಅನ್ನ ಕಾಂಗ್ರೆಸ್ ಬಿಟ್ಟಿದೆ. ಯಾರು ಹೊಣೆಗಾರರು? 3 ಹಂತದ 3 ಟೈರ್ ಸೆಕ್ಯೂರಿಟಿ ಯಾಕೆ ಫೇಲ್ ಆಯಿತು? ಯಾಕೆ ನಿರ್ದಿಷ್ಟವಾದಂತಹ ಗುಪ್ತಚರ ಮಾಹಿತಿ ಸಿಗಲಿಲ್ಲ ದಾಳಿಯ ಬಗ್ಗೆ? ಈ ವೈಫಲ್ಯಗಳನ್ನು, ಗುಪ್ತಚರ ವೈಫಲ್ಯಗಳನ್ನು ತಡೀಲಿಕ್ಕೆ ತೆಗೆದುಕೊಳ್ಳಲಾಗಿರುವಂತಹ ತತ್ಕ್ಷಣದ ಕ್ರಮಗಳೇನು ಮತ್ತು ಈ ವೈಫಲ್ಯಗಳಿಗೆ ಯಾರನ್ನ ಹೊಣೆಗಾರರನ್ನಾಗಿ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರ ಫೋಟೋವನ್ನು ಹಾಕಿ ಕಾಂಗ್ರೆಸ್ ಪ್ರಶ್ನೆಯನ್ನ ಕೇಳಿದೆ. ಇದ್ರ ಜೊತೆಗೆ ಇನ್ನೊಂದು ವಿಡಿಯೋವನ್ನು ಬಿಟ್ಟಿದ್ದಾರೆ. ಎಲ್ರಿಗೂ ಗೊತ್ತೇ ಇದೆ, ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರದ ಮಧುಬನಿಯಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಲ್ಲಿ ಪಾಕಿಸ್ತಾನದ ವಿರುದ್ಧ, ಭಯೋತ್ಪಾದಕರ ವಿರುದ್ಧ ಕಠಿಣಾತಿ ಕಠಿಣ ಯಾರೆಲ್ಲ ಈ ಕೃತ್ಯವನ್ನು ಎಸಗಿದ್ದಾರೆ ಅವರ ಬೆನ್ನು ಮೂಲೆ ಮುರಿತೀನಿ ಎನ್ನುವಂತಹ ಘೋಷಣೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಬಟ್ ಆ ವಿಡಿಯೋದ ಒಂದು ತುಣುಕನ್ನ ತೆಗೆದು ಕಾಂಗ್ರೆಸ್ ಪೋಸ್ಟ್ ಅನ್ನು ಮಾಡಿದೆ. ಒಂದು ಕಡೆ ಪಹಲ್ಗಾಮ್ ದಾಳಿಯಲ್ಲಿ ಬಲಿಯಾದಂತಹ ಕುಟುಂಬದವರ ಕಣ್ಣೀರಿನ ವಿಡಿಯೋ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಆ ಘಟನೆ ನಡೆದು ಇನ್ನೂ 48 ಗಂಟೆ ದಾಟಿಲ್ಲ, ಅದಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಜೊತೆಗೆ ವೇದಿಕೆಯಲ್ಲಿ ಕೂತ್ಕೊಂಡು ಖುಷಿಯಿಂದ ನಗಾಡ್ಕೊಂಡು ಕೂತಿದ್ದಾರೆ. ಒಂದು ಕಡೆ ಕೇವಲ 7 ದಿನಗಳ ಹಿಂದೆ ಮದುವೆಯಾದಂತಹ ಸೇನಾಧಿಕಾರಿ ಭಯೋತ್ಪಾದಕರ ದಾಳಿಗೆ ಬಲಿಯಾಗ್ತಾನೆ. ಆತನ ಪತ್ನಿ ತನ್ನ ಪತಿಯ ಶವದ ಎದುರು ಆಕ್ರಂದನ ಕಣ್ಣೀರು ಸುರಿಸ್ತಾಳೆ. ಒಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದಾಳಿ ನಡೆದು ಇನ್ನೂ 40 ಗಂಟೆ ಆಗುವುದಕ್ಕಿಂತ ಮುಂಚೆ ವೇದಿಕೆಯಲ್ಲಿ ಕೂತ್ಕೊಂಡು ಬಿಹಾರದ ಮುಖ್ಯಮಂತ್ರಿ ಅವರ ಜೊತೆಗೆ ತಮಾಷೆ ಮಾಡಿಕೊಂಡು ಕೂತಿರ್ತಾರೆ. ಇದೊಂದು ವಿಡಿಯೋ. ಇನ್ನೊಂದು ಪೋಸ್ಟರ್ ಅನ್ನು ಬಿಟ್ಟಿದೆ ಕಾಂಗ್ರೆಸ್. ನರೇಂದ್ರ ಮೋದಿ ಅವರ ಆಯ್ಕೆಗಳು ಏನು ಅಂತ ಹೇಳಿದ್ರೆ, ಒಂದು ಕಡೆ ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ದಾಳಿ ಆಯಿತು. ಆದರೆ ಏಪ್ರಿಲ್ 24ನೇ ತಾರೀಕು ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಬಿಹಾರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ರು ಎನ್ನುವಂತಹ ಪೋಸ್ಟರ್ ಅನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಇನ್ನೊಂದು ವಿಡಿಯೋ, ಅದರಲ್ಲಿ ಪಹಲ್ಗಾಮ್ ದಾಳಿಯಲ್ಲಿ ಬಲಿಯಾದಂತವರ ಕುಟುಂಬಸ್ಥರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದ ಸಚಿವರು ಮತ್ತು ಬಿಜೆಪಿಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳ್ತಾ ಇರುವಂತಹ ವಿಡಿಯೋ. ಒಂದು ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ಒಂದು ಕಡೆ ಪ್ರಶ್ನೆಯನ್ನು ಕೇಳಲಾಗಿದೆ. ಹರಿಯಾಣದಲ್ಲಿ ಮುಖ್ಯಮಂತ್ರಿ ಸಾಹಿಬ್ ಸಿಂಗ್ ಸೈನಿ ಅವರಿಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ಲೆಫ್ಟಿನೆಂಟ್ ವಿನಯ್ ಅಗರ್ವಾಲ್ ಅವರ ಸಹೋದರಿ ಪ್ರಶ್ನೆಯನ್ನ ಕೇಳ್ತಾರೆ, ನನ್ನ ತಮ್ಮನನ್ನ ವಾಪಸ್ ತಂದ್ಕೊಡಿ ನನಗೆ ಅಂತೇಳಿ ಬಿಜೆಪಿಯ ಮುಖ್ಯಮಂತ್ರಿಗೆ. ಇನ್ನು ಗುಜರಾತ್ನಲ್ಲಿ ಕೇಂದ್ರ ಸಚಿವ CR ಪಾಟೀಲ್ ಅವರಿಗೆ ಪಹಲ್ಗಾಮ್ನಲ್ಲಿ ದಾಳಿಯಲ್ಲಿ ತನ್ನ ಪತಿಯನ್ನ ಕಳ್ಕೊಂಡಂತಹ ಮಹಿಳೆ ಕಟುವಾದಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನೊಂದು ಪೋಸ್ಟರ್, ಇಡೀ ದೇಶ ನೋವಿನಲ್ಲಿರುವಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಪುಲ್ವಾಮಾ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಫೆಬ್ರವರಿ 14ನೇ ತಾರೀಕು ನರೇಂದ್ರ ಮೋದಿ ಅವರು ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ರು. ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ನ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ರು. ಈಗ ಪಹಲ್ಗಾಮ್ನಲ್ಲಿ ದಾಳಿಯಾಗಿದೆ, ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ಕ್ಯಾಂಪೇನ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಎನ್ನುವಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದ್ರ ಜೊತೆಗೆ ಕಾಂಗ್ರೆಸ್ ಇನ್ನೊಂದು ಪೋಸ್ಟ್ ಅನ್ನು ಹಾಕಿದೆ. ಭದ್ರತಾ ಲೋಪ ಹೇಗಾಯಿತು, ಇಂಟೆಲಿಜೆನ್ಸ್ ಫೇಲ್ಯೂರ್ ಯಾಕಾಯಿತು, ಭಯೋತ್ಪಾದಕರು ಯಾಕೆ ಬಾರ್ಡರ್ನ ಒಳಗಡೆ ಬಂದ್ರು, ಹೇಗೆ ಬಂದ್ರು, 28 ಮಂದಿ ಬಲಿಯಾದ್ರಲ್ಲ, ಅದಕ್ಕೆ ಜಿಮ್ಮೆದಾರರು ಯಾರು, ಅಂದ್ರೆ ಹೊಣೆಗಾರರು ಯಾರು,
ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರ, ಅಥವಾ ಖುದ್ದು ಪ್ರಧಾನಮಂತ್ರಿಯವರೇ ಈ ಕೃತ್ಯಕ್ಕೆ ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ವಹಿಸಿಕೊಳ್ತಾರ ಎನ್ನುವಂತಹ ಪ್ರಶ್ನೆಯನ್ನ ಕಾಂಗ್ರೆಸ್ ಕೇಳಿದೆ. ಇಡೀ ದೇಶ ಈ ಕೃತ್ಯದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಇಡೀ ದೇಶ ಈ ಕೃತ್ಯದ ವಿರುದ್ಧ, ಪಾಕಿಸ್ತಾನಿ ಭಯೋತ್ಪಾದಕರ ವಿರುದ್ಧ ಪ್ರತೀಕಾರದ ಕ್ರಮವನ್ನು ಬಯಸ್ತಾ ಇದೆ. ರಾಜತಾಂತ್ರಿಕ ಕ್ರಮಗಳ ಹೊರತಾಗಿಯೂ ಕೂಡ ಮಿಲಿಟರಿ ಕ್ರಮಗಳನ್ನು ನಾವು ಬಯಸ್ತಾ ಇದ್ದೀವಿ. ಆದರೆ ನಿರಂತರವಾಗಿ ಆಗ್ತಾ ಇರುವಂತಹ ಈ ದಾಳಿಗೆ ಹೊಣೆಗಾರರು ಯಾರು? ಯಾಕೆ ಭದ್ರತಾ ಲೋಪ ಆಯಿತು? ಯಾಕಂತ ಹೇಳಿದ್ರೆ ಸರ್ಕಾರದ ಜವಾಬ್ದಾರಿಗಳಿದು. ಸರ್ಕಾರದ ಜೊತೆಗಿರಬೇಕು, ಬಟ್ ಸರ್ಕಾರಕ್ಕೆ ಪ್ರಶ್ನೆ ಕೇಳಬಾರ್ದು ಅಂತೇನಿಲ್ಲ. ಫಾರ್ ಎಕ್ಸಾಂಪಲ್ 2014ರವರೆಗೆ UPA ಸರ್ಕಾರದ ಅವಧಿಯಲ್ಲಿ ಆದಂತಹ ಭಯೋತ್ಪಾದಕ ಕೃತ್ಯಗಳಿಗೆ UPA ಸರ್ಕಾರವನ್ನು ಪ್ರಶ್ನೆ ಮಾಡಲಾಗಿದೆ. ಮಾಧ್ಯಮಗಳು ಪ್ರತಿದಿನ ಪ್ರಶ್ನೆ ಮಾಡಿವೆ. ರಾಜಕೀಯ ಮಾಡಬಾರ್ದು, ಆದರೆ ಸರ್ಕಾರವನ್ನು ಪ್ರಶ್ನೆ ಮಾಡುವಂಥದ್ದು ವಿರೋಧ ಪಕ್ಷಗಳ ಕೆಲಸ ಮತ್ತು ಮಾಧ್ಯಮಗಳ ಕೆಲಸ. ಈಗ ಎಲ್ಲೋ ಒಂದು ಕಡೆ ಕೃತ್ಯ ಆಯಿತು ಅಂತಾದರೆ ಸರ್ಕಾರವನ್ನು ಹೊಣೆ ಮಾಡ್ತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಒಬ್ಬ ಕಾಮುಕ ಒಬ್ಬ ಮಹಿಳೆಗೆ ಆಕೆಯ ಜೊತೆಗೆ ಅನುಚಿತವಾಗಿ ವರ್ತಿಸಿ ಆತ ಓಡಿ ಹೋದ. ಆ ಸಂದರ್ಭದಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡಲಾಯಿತು, ನಿಮ್ಮ ಕಾನೂನು ಸುವ್ಯವಸ್ಥೆ ಏನು ಮಾಡ್ತಿದೆ? ಯಾಕಂತ ಹೇಳಿದ್ರೆ ಪೊಲೀಸರ ಭಯ ಇಲ್ಲ ಅಂದರೆ ಈ ರೀತಿಯಾದಂತಹ ಕೃತ್ಯಗಳು ನಡೀತವೆ ಅಂಥೇಳಿ. ಅಂದರೆ ಸರ್ಕಾರದ ಜವಾಬ್ದಾರಿ, ಎಲೆಕ್ಟೆಡ್ ಗೌರ್ಮೆಂಟ್, ಚುನಾಯಿತ ಸರ್ಕಾರದ ಜವಾಬ್ದಾರಿ. ಚುನಾಯಿತ ಸರ್ಕಾರ ಆ ಆಶ್ವಾಸನೆಗಳನ್ನು, ಆ ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುತ್ತೆ. ನಾವು ನಿಮ್ಮನ್ನು ಸುರಕ್ಷಿತವಾಗಿ ಇಡ್ತೀವಿ, ನೀವು ಯಾರೂ ತಲೆ ಕೆಡಿಸ್ಕೊಳ್ಳೋವಂಥ ಅಗತ್ಯ ಇಲ್ಲ, ನೀವು ಆರಾಮದಲ್ಲಿ ಓಡಾಡ್ಕೊಂಡಿರ್ಬೋದು ಅಂಥೇಳಿ. ಸೊ ಹೊಣೆಗಾರರು ಯಾರು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.